ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು? 1336. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾರು? ಅವರಿಗೆ ಆಶೀರ್ವದಿಸಿದ ಗುರುಗಳಾರು? ಅಕ್ಕಬುಕ್ಕರು, ಕಾಶಿವಿಲಾಸ, ಕ್ರಿಯಾಶಕ್ತಿ ಯತಿಗಳು. ವಿಜಯನಗರ ಮೂಲಕ್ಕೆ ಇರುವ ಎರಡು ಸಿದ್ಧಾಂತಗಳಾವುವು? ಒಂದು ಕನ್ನಡ ಮೂಲ ಸಿದ್ಧಾಂತ, ಎರಡು ತೆಲುಗು ಮೂಲ ಸಿದ್ಧಾಂತ, ಆಂಧ್ರ ಮೂಲ ಸಿದ್ಧಾಂತ. ವಿಜಯನಗರದ ರಾಜಧಾನಿ ಯಾವುದು? ಅದರ ಪ್ರಾಚೀನ ಹೆಸರೇನು? ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ವಿಜಯನಗರ, ಹಂಪೆ, ಕಿಷ್ಕಿಂಧೆ, ಬಳ್ಳಾರಿ. ವಿಜಯನಗರದ ಲಾಂಛನ ಯಾವುದು? ಅವರು ನಡೆದುಕೊಳ್ಳುತ್ತಿದ್ದ ಪೀಠ ಯಾವುದು? ವರಹ, ಶೃಂಗೇರಿಯ ಶಾರದಾ ಪೀಠ. ಸ್ಥಾಪಕರು ಕನ್ನಡ ಮೂಲದವರೆಂದು ಹೇಳಿದವರ್ಯಾರು? ಶ್ರೀಕಂಠಯ್ಯ, ಫಾದರ್ ಎರಾಸ್, ಎಸ್.ಕೆ. ಅಯ್ಯಂಗಾರ್, ಡಾಕ್ಟರ್ ಸಾಲತೊರೆ, ಡಾಕ್ಟರ್ ದೇಸಾಯಿ. ಅಕ್ಕಬುಕ್ಕರವರು ಆಂಧ್ರದವರೆಂದು ಹೇಳಿದವರ್ಯಾರು? ರಂಗಾಚಾರ್, ಡಾಕ್ಟರ್ ಆರ್. ಸುಬ್ರಹ್ಮಣ್ಯಂ. ವಿಜಯನಗರದ ಮೊದಲ ಹಾಗೂ ಕೊನೆಯ ಸಂತತಿ ಯಾವುದು? ಸಂಗಮ ಸಂತತಿ ಮತ್ತು ಅರವೀಡು. ವಿಜಯನಗರವನ್ನಾಳಿದ ಸಂತತಿಗಳನ್ನು ಹೆಸರಿಸಿ. 1. ಸಂಗಮ ಸಂತತಿ 1336ರಿಂದ 1485. 2. ಸಾಳ್ವ ಸಂತತಿ 1485ರಿಂದ 1505. 3. ತುಳು ಸಂತತಿ 1505ರಿಂದ 1570. 4. ಅರವೀಡು ಸಂತತಿ 1570ರಿಂದ 1680. ವಿಜಯನಗರವನ್ನಾಳಿದ ಪ್ರಮುಖ ದೊರೆಗಳನ್ನು ಹೆಸರಿಸಿ. 1ನೇ ದೇವರಾಯ, 2ನೇ ದೇವರಾಯ ಮತ್ತು ಕೃಷ್ಣದೇವರಾಯ. ಸಂಗಮ ಸಂತತಿಯ ಪ್ರಮುಖರನ್ನು ಹೆಸರಿಸಿ. 1ನೇ ದೇವರಾಯ ಮತ್ತು 2ನೇ ದೇವರಾಯ. ಸುಗಮ ಸಂತತಿಯ ಮೊದಲ ಕೊನೆಯ ದೊರೆ ಯಾರು? 1ನೇ ಹರಿಹರ, ವಿರೂಪಾಕ್ಷ. 1ನೇ ಹರಿಹರನ ಕಾಲದ ಬಹುಮುಖ್ಯ ಘಟನೆ ಯಾವುದು? 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪಿತವಾದದ್ದು. ಹರಿಹರನಿಗಿದ್ದ ಎರಡು ಬಿರುದುಗಳನ್ನು ತಿಳಿಸಿ. ಸಮುದ್ರಾಧೀಶ್ವರ, ಹರಿರಾಯ ವಿವಾಡ, ಭಾಷೆಗೆ ತಪ್ಪದ ರಾಯರ ಗಂಡ. ಮಧುರಾ ವಿಜಯಂ ಕೃತಿ ಕರ್ತೃ ಯಾರು? ಯಾವ ಭಾಷೆಯಲ್ಲಿದೆ? ಯಾರ ಆಸ್ಥಾನದಲ್ಲಿದ್ದರು? ಗಂಗಾಂಬಿಕೆ, ಸಂಸ್ಕೃತ ಭಾಷೆ. 1ನೇ ಬುಕ್ಕರಾಯ. ಮಧುರೆಯ ಮೇಲೆ ದಂಡಯಾತ್ರೆ ಮಾಡಿದ ದಂಡನಾಯಕನಾರು? ದಂಡಯಾತ್ರೆಯನ್ನು ವಿವರಿಸುವ ಗ್ರಂಥ ಯಾವುದು? ವೀರಕಂಪಣ್ಣ, ವೀರಕಂಪಣ್ಣನ ಚರಿತಂ, ಮಧುರಾ ವಿಜಯಂ. 1ನೇ ಬುಕ್ಕರಾಯನಿಗಿದ್ದ ಪ್ರಮುಖ ಬಿರುದು ಯಾವುದು? ಹಿಂದೂ ವೈದಿಕ ಪ್ರವರ್ತಕ, ಹಿಂದೂರಾಯ, ಸೂರತ್ರಾಣ. 2ನೇ ಹರಿಹರನ ಸಾಹಿತಿ ದಂಡನಾಯಕನಾರು? ಆತನ ಕೃತಿಯನ್ನು ತಿಳಿಸಿ. ಅದು ಯಾವ ಭಾಷೆಯಲ್ಲಿದೆ? ಇರುಗುಪ್ಪ, ನಾನಾರ್ಥ ರತ್ನಮಾಲ, ಸಂಸ್ಕೃತ. 2ನೇ ಹರಿಹರನ ಬಿರುದುಗಳಾವುವು? ವೇದಗಳ ಸ್ಥಾಪನಾಚಾರ್ಯ, ಕರ್ನಾಟಕ ವಿದ್ಯಾವಿಲಾಸ. 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವಿದೇಶಿಗನಾರು? ಆತನು ಯಾವ ದೇಶದವನು? ನಿಕಲೋ ಕಾಂಟಿ, ಇಟಲಿ ದೇಶ. 2ನೇ ದೇವರಾಯನಿಗಿದ್ದ ಪರ್ಯಾಯ ಹೆಸರುಗಳಾವುವು? ಪ್ರತಾಪ ದೇವರಾಯ, ಪ್ರೌಢದೇವರಾಯ, ಅಭಿನವ ದೇವರಾಯ. ಬೇಡರ ಆಂತರಿಕ ದಂಗೆಯನ್ನು ಅಡಗಿಸಿದ ಸಂಗಮ ದೊರೆ ಯಾರು? ಎಲ್ಲಿ ಅಡಗಿಸಿದನು? 2ನೇ ದೇವರಾಯ, ಅರಗ. ಇಟಲಿಯ ನಿಕಲೋ ಕಾಂಟಿಯು ಯಾವ ವರ್ಷದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದನು? ಕ್ರಿಸ್ತಶಕ 1420. 2ನೇ ದೇವರಾಯನಿಂದ ಸೋತ ಬಹುಮನಿ ಸುಲ್ತಾನನಾರು? ಆಗ ವಶವಾದ ಕೋಟೆ ಯಾವುದು? 1ನೇ ಅಹಮದ್ ಶಾ, ಮುದಗಲ್ಲು ಕೋಟೆ, 1424. 2ನೇ ದೇವರಾಯನು ಒರಿಸ್ಸಾದ ಯಾವ ಗಜಪತಿ ದೊರೆಗಳನ್ನು ಸೋಲಿಸಿದನು? ಆಗ ವಶಪಡಿಸಿಕೊಂಡ ಕೋಟೆಗಳಾವುವು? ಬಾನುಲದೇವ, ಕಪಿಲೇಶ್ವರ, ಕೊಂಡವೀಡು ಮತ್ತು ಉದಯಗಿರಿ. 2ನೇ ದೇವರಾಯನ ದಂಡನಾಯಕನಾರು? ಆತನು ಯಾವುದನ್ನು ಜಯಿಸಿದನು? ಲಕ್ಷ್ಮೀಧರ, ಲಕ್ಕಣ ದಂಡೇಶ, ಸಿಮ್ಮಳ ಲಂಕಾದ್ವೀಪ. ಶಿವತತ್ವ ಚಿಂತಾಮಣಿಯ ಕರ್ತೃ ಯಾರು? ಯಾವ ಭಾಷೆಯಲ್ಲಿದೆ? ಲಕ್ಕಣ ದಂಡೇಶ, ಕನ್ನಡ ಭಾಷೆ. 2ನೇ ದೇವರಾಯನಿಗಿದ್ದ ಬಿರುದು ಯಾವುದು? ಆತನು ಬರೆದ ಕೃತಿ ಯಾವುದು? ದಕ್ಷಿಣ ಸಮುದ್ರಾಧೀಶ್ವರ, ಗಜಬೇಟೆಗಾರ, ಸಂಸ್ಕೃತದಲ್ಲಿ ಮಹಾನಾಟಕ, ಸುಧಾನಿಧಿ. ಲಕ್ಕಣ ದಂಡೇಶನ ಕೃತಿಗಳನ್ನು ಹೆಸರಿಸಿ. ಪಾರ್ಶ್ವನಾಥ, ತೀರ್ಥ ಪ್ರಬಂಧ ಮತ್ತು ಶಿವತತ್ವ ಚಿಂತಾಮಣಿ. 2ನೇ ದೇವರಾಯ ಸ್ಥಾನದ ತೆಲುಗು ಕವಿ ಯಾರು? ಆತನು ಬರೆದ ಕೃತಿ ಯಾವುದು? ಶ್ರೀನಾಥ,
ಹರಿವಿಲಾಸಂ. ಎರಡನೇ ದೇವರಾಯನ ಕಾಲದಲ್ಲಿ ಬಂದ ವಿದೇಶಿಗರಾರು? 1 ಇಟಲಿಯ ನಿಕೊಲೋ ಕಾಂಟಿ, 2 ಪರ್ಷಿಯಾದ ಅಬ್ದುಲ್ ರಜಾಕ್. ಎರಡನೇ ದೇವರಾಯಸ್ಥಾನದ ಕನ್ನಡ ಕವಿಗಳನ್ನು ಹೆಸರಿಸಿ, ಅವರ ಕೃತಿಗಳನ್ನು ತಿಳಿಸಿ. 1 ಚಾಮರಸ, ಪ್ರಭುಲಿಂಗ ಲೀಲೆ. 2 ಮಗ್ಗೆಯ ಮಾಯಿದೇವ, ಅನುಭವ ಸೂತ್ರ, ಪ್ರಭುಗೀತ, ಮಗ್ಗೆಯ ಮಾಯಿದೇವ ವಚನ. 3 ಗುರುಬಸವನ ಶಿವಯೋಗಾಂಗ ಭೂಷಣ, ಸದ್ಗುರು ರಹಸ್ಯ. 4 ಕುಮಾರವ್ಯಾಸ, ಕರ್ನಾಟಕ ಭಾರತ ಕಥಾಮಂಜರಿ. ಕುಮಾರವ್ಯಾಸನ ಕೃತಿ ಯಾವುದು? ಯಾರ ಆಸ್ಥಾನದಲ್ಲಿದ್ದನು? ಕರ್ನಾಟಕ ಭಾರತ ಕಥಾಮಂಜರಿ, ಎರಡನೇ ದೇವರಾಯ. ಸಾಳ್ವ ಸಂತತಿಯ ಸ್ಥಾಪಕನಾರು? ಕೊನೆಯ ದೊರೆ ಯಾರು? 1ನೇ ನರಸಿಂಹ, 2ನೇ ನರಸಿಂಹ. ತುಳುವ ಸಂತತಿಯ ಸ್ಥಾಪಕನಾರು? ಕೊನೆಯ ದೊರೆ ಯಾರು? 1ನೇ ವೀರ ನರಸಿಂಹ ಸದಾಶಿವರಾಯ. ತುಳುವ ಸಂತತಿಯ ಹಾಗೂ ವಿಜಯನಗರದ ಪ್ರಮುಖ ಅರಸರಾರು? ಆತನ ಮಾತಾಪಿತೃಗಳಾರು? ಕೃಷ್ಣದೇವರಾಯ, ತುಳುವ ನರಸನಾಯಕ ಮತ್ತು ನಾಗಲಾಂಬಿಕೆ. ಕೃಷ್ಣದೇವರಾಯನು ಯಾವ ವರ್ಷದಲ್ಲಿ ಅಧಿಕಾರಕ್ಕೆ ಬಂದನು? ಅವರ ಸಿಂಹಾಸನವು ಯಾವ ಹೆಸರಿನಿಂದ ಕರೆಯಲ್ಪಟ್ಟಿತು? ಕ್ರಿಸ್ತಶಕ 1510 ಜನವರಿ 24 ಕರ್ನಾಟಕ ರತ್ನ. ಯಾವ ಶಾಸನವು ಕೃಷ್ಣದೇವರಾಯನು 1510ರಲ್ಲಿ ಪಟ್ಟಾಭಿಷಕ್ತನಾದ ಬಗ್ಗೆ ತಿಳಿಸುತ್ತದೆ? ಹಂಪಿಯ ಸಮೀಪದ ಸಿಂಗನಾಯಕನಹಳ್ಳಿಯ ಶಾಸನ. ಕೃಷ್ಣದೇವರಾಯನ ದಂಡನಾಯಕನಾರು? ಸಾಳ್ವ ತಿಮ್ಮರಸ. ಕೃಷ್ಣದೇವರಾಯನು ಯಾವ ವರ್ಷದಲ್ಲಿ ಉಮ್ಮತ್ತೂರಿನ ಮೇಲೆ ದಾಳಿ ಮಾಡಿದನು? ಅಲ್ಲಿದ್ದ ಪಾಳೆಗಾರನಾರು? ಕ್ರಿಸ್ತಶಕ 1510 ಗಂಗರಾಜ. ಉಮ್ಮತ್ತೂರಿನ ವಿಜಯದಿಂದಾಗಿ ಲಭಿಸಿದ ಪ್ರದೇಶಗಳಾವುವು? ಆಡಳಿತವನ್ನು ನೋಡಿಕೊಳ್ಳಲು ಯಾರನ್ನು ನೇಮಿಸಿದನು? ಶಿವನಸಮುದ್ರ, ಶ್ರೀರಂಗಪಟ್ಟಣ, ಮಾಗಡಿ ಕೆಂಪೇಗೌಡ. ಕೃಷ್ಣದೇವರಾಯನು ಯಾವ ವರ್ಷದಲ್ಲಿ ಒರಿಸ್ಸಾದ ಮೇಲೆ ದಂಡಯಾತ್ರೆ ಕೈಗೊಂಡನು? ಆಗ ಅಲ್ಲಿದ್ದ ದೊರೆ ಯಾರು? ಕ್ರಿಸ್ತಶಕ 1513ರಿಂದ 1518 ಗಜಪತಿ ವಂಶದ ಪ್ರತಾಪರುದ್ರ. ಕೃಷ್ಣದೇವರಾಯನಿಂದ ಸೋತ ಬಹುಮನಿ ಮತ್ತು ಬಿಜಾಪುರದ ಸಂಯುಕ್ತ ಸುಲ್ತಾನರುಗಳು ಯಾರು? ಯಾವ ವರ್ಷದಲ್ಲಿ ಸೋಲಿಸಿದನು? ಬಹುಮನಿಯ ಮಹಮ್ಮದ್ ಶಾ, ಬಿಜಾಪುರದ ಯೂಸಫ್ ಆದಿಲ್ ಖಾನ್ 1512. ಯಾವ ಬಹುಮನಿ ಸುಲ್ತಾನನು ಬಹುಮನಿ ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದ್ದನು? ಧರಿಸಿದ ಬಿರುದು ಯಾವುದು? ಮಹಮ್ಮದ್ ಶಾ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ ಪೋರ್ಚುಗೀಸ್ ಗವರ್ನರ್ ಯಾರು? ಪೋರ್ಚುಗೀಸ್ ಗವರ್ನರ್ ಅಲ್ಬಕರ್ಕ್. ಒರಿಸ್ಸಾದ ಮೇಲಿನ ದಂಡಯಾತ್ರೆಯಿಂದ ಕೃಷ್ಣದೇವರಾಯನಿಗೆ ಲಭಿಸಿದ ಪ್ರಾಂತ್ಯಗಳಾವುವು? 1 ಉದಯಗಿರಿ, 2 ಕೊಂಡವೀಡು, 3 ವಿಶಾಖಪಟ್ಟಣ, 4 ಕೊಂಡಪಲ್ಲಿ ಮತ್ತು 5 ವಿಜಯವಾಡ. 1519ರಲ್ಲಿ ಕೃಷ್ಣದೇವರಾಯನು ಬಿಜಾಪುರದ ಯಾವ ಸುಲ್ತಾನನ್ನು ಸೋಲಿಸಿದನು? ಯಾವ ಪ್ರದೇಶವನ್ನು ವಶಪಡಿಸಿಕೊಂಡನು? ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು. 1519ರಲ್ಲಿ ಯಾವ ಕದನದಲ್ಲಿ ಇಸ್ಮಾಯಿಲ್ ಆದಿಲ್ ಶಾಹನನ್ನು ಕೃಷ್ಣದೇವರಾಯನು ಸೋಲಿಸಿದನು? ರಾಯಚೂರು ಕದನ. ಸೋತ ಗೋಲ್ಕಂಡ ಸುಲ್ತಾನನಿಂದ ಕೃಷ್ಣದೇವರಾಯನ ವಶವಾದ ಪ್ರಾಂತ್ಯ ಯಾವುದು? ಗುಲ್ಬರ್ಗ. ಸಿಂಹಳದ ಯಾವ ದೊರೆಗೆ ಒದಗಿದ್ದ ತೊಂದರೆಯನ್ನು ಕೃಷ್ಣದೇವರಾಯನು ನಿವಾರಿಸಿದನು? ವಿಜಯಬಾಹು. ಕೃಷ್ಣದೇವರಾಯನು ಹಂಪೆಯಲ್ಲಿ ನಿರ್ಮಿಸಿದ 2 ದೇವಾಲಯಗಳಾವುವು? ಕೃಷ್ಣ ದೇವಾಲಯ ಮತ್ತು ವಿಜಯ ವಿಠ್ಠಲ ದೇವಾಲಯ. ಕೃಷ್ಣದೇವರಾಯನು ಯಾವ ಹಿಂದೂ ಧರ್ಮದ ಮತಾವಲಂಬಿಯಾಗಿದ್ದನು? ಆತನ ತೆಲುಗಿನ ಕೃತಿಯನ್ನು ತಿಳಿಸಿ. ವೈಷ್ಣವ ಮತ, ಅಮುಕ್ತ ಮೌಲ್ಯದ. ಕೃಷ್ಣದೇವರಾಯನ ಸಂಸ್ಕೃತ ಗ್ರಂಥಗಳನ್ನು ತಿಳಿಸಿ. ಮದಾಲಸ ಚರಿತಂ, ರಸಮಂಜರಿ, ಜಾಂಬವತಿ ಕಲ್ಯಾಣ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ ವಿದೇಶಿಗರಾರು? ಡೊಮಿಂಗ್ ಪೆಯಸ್, ಬಾರ್ಬೋಸ್ ಪೋರ್ಚುಗೀಸ್. ಯಾವ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳಿದ್ದರು? ಅವರು ಯಾವ ಭಾಷೆಯ ಕವಿಗಳು? ಕೃಷ್ಣದೇವರಾಯ ತೆಲುಗು ಭಾಷೆ. ಯಾವದವರೆಗೆ ಅಭಿನವ ಭೋಜ ಎಂದು ಬಿರುದು ಇತ್ತು? ಆತನಿಗೆ ಏಕಾಗಿ ಈ ಬಿರುದು ಲಭಿಸಿತ್ತು? ಕೃಷ್ಣದೇವರಾಯ ತೆಲುಗು ಕವಿಗಳಿಗೆ ಆಶ್ರಯ. ಕೃಷ್ಣದೇವರಾಯನ ಬಿರುದುಗಳನ್ನು ತಿಳಿಸಿ. ಕರ್ನಾಟಕ ರಾಜ್ಯ ರಮಾರಮಣ, ಆಂಧ್ರ ಭೋಜ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯಾರನ್ನು ಆಂಧ್ರ ಕವಿತಾ ಪಿತಾಮಹ ಎಂದು ಕರೆಯಲಾಗಿದೆ? ಆತನ ಕೃತಿ ತಿಳಿಸಿ. ಅಲ್ಲಸಾನಿ ಪೆದ್ದಣ್ಣ, ಮನುಚರಿತಮು. ಪಾರಿಜಾತಾಪ ಅರಣಮು ಕೃತಿಯನ್ನು ಬರೆದವರಾರು? ಆತನ ಕನ್ನಡ ಕೃತಿಗಳನ್ನು ತಿಳಿಸಿ. ನಂದಿ ತಿಮ್ಮಣ್ಣ, ಕರ್ನಾಟಕ ಕೃಷ್ಣರಾಯ, ಭಾರತ ಕಥಾಮಂಜರಿ. ಕನಕದಾಸರು ಯಾರ ಆಸ್ಥಾನದಲ್ಲಿದ್ದರು? ಅವರ ಕೃತಿಗಳಾವುವು? ಕೃಷ್ಣದೇವರಾಯ ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತ್ರೆ. ಕಬ್ಬಿಗರ ಕನ್ನಡ ಕೃತಿಯನ್ನು ಬರೆದವರಾರು? ಯಾರ ಆಸ್ಥಾನದಲ್ಲಿದ್ದರು? ಮಂತ್ರಿ ಲಿಂಗಣ್ಣ, ಕೃಷ್ಣದೇವರಾಯ.
ಕೃಷ್ಣದೇವರಾಯನ ಉತ್ತರಾಧಿಕಾರಿ ಯಾರು? ಆತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವಿದೇಶಿ ಯಾಂತ್ರಿಕನಾರು? ಅಚ್ಯುತರಾಯ ಪೋರ್ಚುಗಲಿನ ನ್ಯೂನಿಚ್ 1537. ತುಳುವ ವಂಶದ ಕೊನೆಯ ಅರಸನಾರು? ರಾಜಪ್ರತಿನಿಧಿ ಯಾರು? ಸದಾಶಿವರಾಯ ಅಳಿಯ ರಾಮರಾಯ. ತಾಳಿಕೋಟೆ ಯುದ್ಧವು ಯಾರ ನಡುವೆ ಯಾವಾಗ ಜರುಗಿತು? ವಿಜಯನಗರ ಮತ್ತು ಬಹುಮನಿ ರಾಜ್ಯದ ಶಾಹಿ ಸುಲ್ತಾನರ ಒಕ್ಕೂಟಗಳ ನಡುವೆ 1565 ಜನವರಿ 23. ತಾಳಿಕೋಟೆಗೆ ಇರುವ ಮತ್ತೊಂದು ಹೆಸರೇನು? ಅದು ಎಲ್ಲಿದೆ? ರಕ್ಕಸತಂಗಡಿ, ಮುದ್ದೆಬಿಹಾಳ್, ತಾಲೂಕು ವಿಜಾಪುರ. ತಾಳಿಕೋಟೆ ಯುದ್ಧದಲ್ಲಿದ್ದ ವಿಜಯನಗರದ ದೊರೆ ಯಾರು? ಸದಾಶಿವರಾಯ. ತಾಳಿಕೋಟೆ ಕದನದಲ್ಲಿ ಸೋತ ರಾಜಪ್ರತಿನಿಧಿ ಯಾರು? ಯಾವ ಸಂತತಿಯ ಆಳ್ವಿಕೆಯು ಕೊನೆಗೊಂಡಿತು? ಅಳಿಯ ರಾಮರಾಯ, ತುಳುವ ಸಂತತಿ. ತಾಳಿಕೋಟೆ ಕದನದಲ್ಲಿ ಯಾವ ಒಂದು ಶಾಹಿ ಸುಲ್ತಾನ ರಾಜ್ಯವು ಭಾಗವಹಿಸಲಿಲ್ಲ? ಬೀರಾರ್. ರಾಮರಾಯನನ್ನು ಶಿರಶ್ಛೇದನ ಮಾಡಿದ ಸುಲ್ತಾನನಾರು? ಅಹಮದ್ ನಗರದ ಸುಲ್ತಾನ ಹುಸೇನ್ ನಿಜಾಂ ಶಾ. ಅರಬೀಡು ಸಂತತಿಯ ಸ್ಥಾಪಕರಾರು? ಕೊನೆಯ ಅರಸನಾರು? ತಿರುಮಲರಾಯ ಮೂರನೇ ಶ್ರೀರಂಗ. ಅರಬೀಡು ಸಂತತಿ ಆಳ್ವಿಕೆಯು ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿತವಾಯಿತು? ಪ್ರಮುಖ ದೊರೆ ಯಾರು? ಆಂಧ್ರ ರಾಜ್ಯ 2ನೇ ವೆಂಕಟಪತಿರಾಯ. ಎಚ್.ಎಂ. ನಾಯಕನಾರು ಯಾರನ್ನು ದೊರೆಯನ್ನಾಗಿ ಮಾಡಿದನು? ವಿಜಯನಗರದ ಅರಸರ ಮೇಲುಕೋಟೆಯ ಸ್ವಾಮಿನಿಷ್ಠ ಅಧಿಕಾರಿ ರಾಮದೇವ. ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಲಕ್ಷಣಗಳನ್ನು ತಿಳಿಸಿ. ರಾಜನ ಕರ್ತವ್ಯಗಳು: ಕೇಂದ್ರಾಡಳಿತ, ಕಾರ್ಯಾಂಗ ಮಂಡಳಿ, ಪ್ರಾಂತ್ಯಾಡಳಿತ, ಸ್ಥಳೀಯ ಆಡಳಿತ, ಸೇನಾಡಳಿತ, ನ್ಯಾಯಾಡಳಿತ. ವಿಜಯನಗರ ಪ್ರಾಂತ್ಯಾಧಿಕಾರಿಗಳಿಗಿದ್ದ ಪದನಾಮ ಯಾವುದು? ನಾಯಂಕರ್. ಗ್ರಾಮಾಡಳಿತದ ಮುಖಂಡನಿಗಿದ್ದ ಪದನಾಮವೇನು? ಗ್ರಾಮಾಧಿಕಾರಿಗಳು ಅಥವಾ ಸೇವಕರುಗಳನ್ನು ತಿಳಿಸಿ. ಗೌಂಡರ್ ಅಥವಾ ಗೌಡರು: 1 ಪಾರುಪತ್ಯಗಾರ, 2 ಪಟೇಲ, 3 ಶಾನುಭೋಗ, 4 ತೋಟೆ, 5 ತಳವಾರ. ವಿಜಯನಗರದ 2 ವ್ಯಾಪಾರ ಬಂದರುಗಳನ್ನು ತಿಳಿಸಿ. ಮಲ್ಬಾರ್ ಮತ್ತು ಕಲ್ಲಿಕೋಟೆ. ವಿಜಯನಗರ ಕಾಲದ ವ್ಯಾಪಾರದ ಕೇಂದ್ರಗಳನ್ನು ತಿಳಿಸಿ. 1 ಆನೆಗುಂದಿ, 2 ಚಂದ್ರಗಿರಿ, 3 ಉದಯಗಿರಿ, 4 ಭಟ್ಕಳ, 5 ಮಂಗಳೂರು, 6 ಅಂಕೋಲ. ವಿಜಯನಗರ ಕಾಲದಲ್ಲಿ ಉನ್ನತ ಶಿಕ್ಷಣ ಪ್ರಚಾರದಲ್ಲಿ ತೊಡಗಿದ್ದ ಪ್ರಮುಖ ಮಠಗಳಾವುವು? 1 ಬಳ್ಳಿಗಾವೆಯ ಕೋಡಿಮಠ, 2 ಇಕ್ಕೇರಿ ಸಂಸ್ಥಾನದ ಮಹಾಂತ ವಿರೂಪಾಕ್ಷ ಮಠ. ಹಂಪೆಯಲ್ಲಿ ಅಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ ವಿಜಯನಗರದ ದೊರೆ ಯಾರು? 2ನೇ ದೇವರಾಯ. ಸಾಲ್ವಾಭ್ಯುದಯ ಕೃತಿಯ ಕರ್ತೃ ಯಾರು? 2ನೇ ರಾಜನಾಥ ಡಿಂಡಿಮ. ತಿರುಮಲಾಂಬೆ ಯಾರು? ಅವಳ ಕೃತಿಯನ್ನು ತಿಳಿಸಿ. ಅಳಿಯ ರಾಮರಾಯನ ಆಸ್ಥಾನ ಕವಿಯತ್ರಿ ವರದಾಂಬಿಕಾ ಪರಿಣಯಂ. ವಿಜಯನಗರದ ಪ್ರಮುಖ ಕವಿಯತ್ರಿಯರನ್ನು ಹೆಸರಿಸಿ. ಗಂಗಾದೇವಿ, ತಿರುಮಲಾಂಬೆ ಮತ್ತು ಅಭಿರಾಮ ಕಾಮಾಕ್ಷಿ. ವಿಜಯನಗರದ ಸಾಹಿತ್ಯಾಭಿವೃದ್ಧಿಯಲ್ಲಿ ದಾಸ ಸಾಹಿತ್ಯ ತಿಳಿಸಿ. 1 ಶ್ರೀಪಾದರಾಯರ ವೇಣುಗೀತೆ ಗೋಪಾಲಗೀತೆ, 2 ಪುರಂದರದಾಸರ ಕೀರ್ತನೆಗಳು, 3 ಕನಕದಾಸರು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ. ವಿಜಯನಗರವನ್ನು ಸಂದರ್ಶಿಸಿದ ವಿದೇಶಿಯರನ್ನು ತಿಳಿಸಿ. 1 ರಾಜರುಗಳು, ದೇಶಗಳು, ವಿದೇಶಿಯರ ಹೆಸರು, ಬಂದ ವರ್ಷ. ರಾಜ 1ನೇ ದೇವರಾಯ, ದೇಶ ಇಟಲಿ, ವಿದೇಶಿಯರ ಹೆಸರು ನಿಕೋಲೋ ಕಾಂಟಿ, ಬಂದ ವರ್ಷ 1420 ರಿಂದ 21. 2ನೇ ದೇವರಾಯ, ಇಟಲಿ, ನಿಕೋಲೋ ಕಾಂಟಿ, ಬಂದ ವರ್ಷ 1421. ರಾಜ 2ನೇ ದೇವರಾಯ, ದೇಶ ಇಟಲಿ, ವಿದೇಶಿಯರ ಹೆಸರು ನಿಕೋಲೋ ಕಾಂಟಿ, ಬಂದ ವರ್ಷ 1421. ರಾಜ 2ನೇ ದೇವರಾಯ, ದೇಶ ಪರ್ಷಿಯಾ, ವಿದೇಶಿಯ ಹೆಸರು ಅಬ್ದುಲ್ ರಜಾಕ್, ಬಂದ ವರ್ಷ 1422. ರಾಜ ವಿರೂಪಾಕ್ಷ, ದೇಶ ರಷ್ಯಾ, ವಿದೇಶಿಯರ ಹೆಸರು ನಿಕಿಟಿನ್, ಬಂದ ವರ್ಷ 1470. ರಾಜ ಕೃಷ್ಣದೇವರಾಯ, ದೇಶ ಪೋರ್ಚುಗಲ್, ವಿದೇಶಿಯರ ಹೆಸರು ಬಾರ್ಬೋಸಾ, ಬಂದ ವರ್ಷ 1516. ರಾಜ ಕೃಷ್ಣದೇವರಾಯ, ದೇಶ ಪೋರ್ಚುಗಲ್, ವಿದೇಶಿಯರ ಹೆಸರು ಡೊಮಿಂಗ್ ಪಯಾಸ್, ಬಂದ ವರ್ಷ 1520. ರಾಜ ಅಚ್ಯುತರಾಯ, ದೇಶ ಪೋರ್ಚುಗಲ್, ವಿದೇಶಿಯರ ಹೆಸರು ನ್ಯೂನಿಚ್, ಬಂದ ವರ್ಷ 1530. ರಾಜ ಸದಾಶಿವರಾಯ, ದೇಶ ಪೋರ್ಚುಗಲ್, ವಿದೇಶಿಯರ ಹೆಸರು ಫ್ರೆಡರಿಕ್ ಸೀಜರ್, ಬಂದ ವರ್ಷ 1542 ರಿಂದ 70. 1565ರ ತಾಳಿಕೋಟೆ ಕದನಕ್ಕೆ ಕಾರಣಗಳೇನು? 1 ಆರಂಭದಿಂದ 2 ರಾಜ್ಯಗಳ ನಡುವಿನ ರಾಜಕೀಯದ ದ್ವೇಷ,
2 ಸುಲ್ತಾನರ ರಾಜಕೀಯದಲ್ಲಿ ರಾಮರಾಯನ ಅನಗತ್ಯ ಪ್ರವೇಶ. 3 ಸುಲ್ತಾನರುಗಳಿಗೆ ವಿಜಯನಗರದ ಸಂಪತ್ತಿನ ಮೇಲಿನ ವ್ಯಾಮೋಹ. 4 ಶಾಹಿ ಸುಲ್ತಾನರ ಐಕ್ಯತೆ. 5 ವಿಜಯನಗರದ ಸೇನೆಯಲ್ಲಿ ಮುಸ್ಲಿಂ ಸೈನಿಕರಲ್ಲಿನ ಅಸಮಾಧಾನ. ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಸೋಲಿಗೆ ಕಾರಣಗಳನ್ನು ತಿಳಿಸಿ. 1 ಮುಸ್ಲಿಂ ಸೇನಾಧಿಪತಿಗಳು. ಕದನ ಹೋರಾಟದ ನಡುಗಾಲದಲ್ಲಿ ಶಾಹಿ ಸುಲ್ತಾನರ ಪಕ್ಷ ವಹಿಸಿದ್ದು. 2 ವಿಜಯನಗರದ ಫಿರಂಗಿ ಪಡೆಯು ಶಾಹಿ ಸುಲ್ತಾನರ ಫಿರಂಗಿ ದಳಕ್ಕಿಂತ ದುರ್ಬಲವಾಗಿತ್ತು. 3 ಮುಸ್ಲಿಂ ಲೋಹದ ಬಿಲ್ಲುಗಳು ವಿಜಯನಗರದ ಬಿಲ್ಲುಗಾರರಿಗಿಂತ ಶ್ರೇಷ್ಠವಾದವುಗಳು. 4 ಆಗಾಗಲೇ ವೈದ್ಯನಾಗಿದ್ದ ಅಳಿಯ ರಾಮರಾಯನು ಬೇಗ ಶತ್ರುಗಳ ವಶವಾದದ್ದು. 1565ರ ತಾಳಿಕೋಟೆ ಕದನದ ಪರಿಣಾಮಗಳೇನು? 1 ವೈಭವಪೂರಿತ ಹಿಂದೂ ಸಾಮ್ರಾಜ್ಯವಾದ ವಿಜಯನಗರಕ್ಕೆ ಬಲವಾದ ಪೆಟ್ಟು ಬಿದ್ದಿತು. 2 ವಿಶಾಲ ವಿಜಯನಗರದ ರಾಜಧಾನಿಯಾಗಿದ್ದ ಹಂಪೆಯು ಶತ್ರುಗಳ ಘೋರವಾದ ದಾಳಿಗೀಡಾಗಿ ಹಾಳು ಹಂಪೆಯಾಯಿತು. 3 ಪರಕೀಯರ ಗಂಡಾಂತರಗಳಿಂದ ಹಿಂದೂ ಧರ್ಮ ಸಂಸ್ಕೃತಿಯನ್ನು 31 ಶತಮಾನಗಳ ಕಾಲ ರಕ್ಷಿಸಿ ಪೋಷಿಸಿದ ಹಿಂದೂ ಧರ್ಮ ಪರವಾಗಿದ್ದ ವಿಜಯನಗರವು ಸೋತಿದ್ದು ದಕ್ಷಿಣ ಭಾರತದ ಹಿಂದೂ ಜನಾಂಗದ ಮನೋಸ್ಥೈರ್ಯಕ್ಕೆ ಆಘಾತವಾಯಿತು. 4 ಇದರಿಂದ ವಿಜಯನಗರದ 3ನೇ ಸಂತತಿಯಾದ ತುಳುವ ಸಂತತಿಯ ಆಳ್ವಿಕೆಯು ಕೊನೆಗೊಂಡಿತೆನ್ನಬಹುದು. 5 ಈ ಕದನದಿಂದ ಮದುರೈ, ತಂಜಾವೂರ್, ಜಿಂಜಿರದ ನಾಯಕರುಗಳು ಸ್ವತಂತ್ರರಾದರು. 6 ಮುಸ್ಲಿಂ ಶಾಹಿ ಕುಂಟವು ರಕ್ಕಸದಂಗಡಿ ಕಾಳಗದಲ್ಲಿ ವಿಜಯಿಯಾದ್ದರಿಂದ ಅವರ ಪ್ರತಿಷ್ಠೆ ಹೆಚ್ಚಿತು. 7 ವಿಜಯನಗರದ ಪತನದೊಂದಿಗೆ ಗೋವೆಯ ಪೋರ್ಚುಗೀಸರ ಅವನತಿ ಪ್ರಾರಂಭವಾಗಿ 1569-70ರಲ್ಲಿ ಬಿಜಾಪುರ, ಅಹಮದ್ ನಗರದ ಸೈನ್ಯವು ಗೋವೆಯ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದವು. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರು ಹಾಗೂ ಅವರು ರಚಿಸಿದ ಕೃತಿಗಳನ್ನು ತಿಳಿಸಿ. 1 ಅಲಸಾನಿ ಪೆದ್ದಣ್ಣ, ಮನುಚರಿತಮು. 2 ನಂದಿ ತಿಮ್ಮಣ್ಣ, ಪಾರಿಜಾತ ಪಹರಣಮು. 3 ಗುಬ್ಬಿಯ ಮಲ್ಲನಾರ್ಯ, ವೀರಶೈವಾಮೃತಂ, ರಾಜಶೇಖರ ಚರಿತಂ ಮತ್ತು ಭಾವಚರಿತರತ್ನ. 4 ತೆನಾಲಿ ರಾಮಕೃಷ್ಣ, ಉಭಟಾರಾಧ್ಯ ಚರಿತಂ. 5 ದೂರ್ಜಟ ಕಾಳಹಸ್ತ ಶತಕ. 6 ಪಿಂಗಳ್ಳಿ ಸೂರಣ್ಣ, ಕಲಾಪೂರ್ಣಿದಯಂ. 7 ವಿರುಪರಾಜ ತ್ರಿಭುವನ ತಿಲಕ. 8 ರಾಮಭದ್ರ ರಾಧವಂಗದ. ವಿಜಯನಗರ ಕಾಲದ ಕನ್ನಡ ಸಾಹಿತ್ಯಾಭಿವೃದ್ಧಿಯನ್ನು ತಿಳಿಸಿ. ರತ್ನಕರವರ್ಣಿಯ ಭರದೇಶ ವೈಭವ, ಭಟ್ಟಕಳಂಕ ದೇವನ ಕರ್ನಾಟಕ ಶಬ್ದಾನುಶಾಸನ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಚಾಮರಸನ ಪ್ರಭುಲಿಂಗ ಲೀಲೆ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಗುಬ್ಬಿಯ ಮಲ್ಲಣ್ಣನ ಗುಣಭಾಷ್ಯ ರತ್ನಮಾಲೆ, ವಾತುಲ ತಂತ್ರಟೀಕೆ, ಮಲ್ಲಣ್ಣಾಚಾರ್ಯನ ನಂದಿವೀರ ಶೈವಾಮೃತ ಪುರಾಣ ಗ್ರಂಥಗಳು ರಚನೆಯಾದವು. ವಿಜಯನಗರ ಕಾಲದ ಸಂಸ್ಕೃತ ಸಾಹಿತ್ಯವನ್ನು ತಿಳಿಸಿ. ಗುರು ವಿದ್ಯಾರಣ್ಯರು ಸರ್ವದರ್ಶನ ಸಂಗ್ರಹ, ರಾಜತ್ಕಾಲ ನಿರ್ಣಯ, ವೇದಭಾಷ್ಯ, ಶಂಕರ ವಿಜಯ, ಅನುಭೂತಿ ಪ್ರಕಾಶ ಮತ್ತು ಮಾಧವೀಯಗಳನ್ನು ರಚಿಸಿದರು. ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ, ಆಯುರ್ವೇದ ಸುಧಾನಿಧಿ, ಪ್ರಾಯಶ್ಚಿತ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿಗಳನ್ನು ರಚಿಸಿದರೆ ಬುಕ್ಕರಾಯನ ಮಗ ವೀರಕಂಪಣ್ಣನ ಮಡದಿ ಗಂಗಾಂಬಿಕೆಯು ವೀರಕಂಪಣ್ಣ ಚರಿತೆ ಅಥವಾ ಮಧುರಾ ವಿಜಯಂ ಎಂಬುದನ್ನು ರಚಿಸಿದಳು. 2ನೇ ರಾಜನಾಥ ಡಿಂಡಿಮನ ಸಾಳುವಬ್ಬಿದಯಂ, ಸ್ವಯಂಭೂತನಾಥನ ಕೃಷ್ಣವಿಲಾಸ, ಶಂಕರಾನಂದ ಚಂಪು ಗುರುರಾಮನ ಹರಿಶ್ಚಂದ್ರ ಚಂಪು ಕಾವ್ಯ, ತಿರುಮಲಾಂಬೆಯ ವರದಾಂಬಿಕೆ ಪರಿಣಯಂ ಕೃತಿಗಳು ಪ್ರಮುಖವಾದವುಗಳಾಗಿವೆ. 2ನೇ ದೇವರಾಯನು ಮಹಾನಾಟಕ ಸುಧಾನಿಧಿ, ಕೃಷ್ಣದೇವರಾಯನು ಜಾಂಬವತಿ ಕಲ್ಯಾಣ, ಕೃಷ್ಣದೇವರಾಯನು ಜಾಂಬವತಿ ಕಲ್ಯಾಣ, ಮೊದಲಸ ಚರಿತಂ, ರಸಮಂಜರಿ, ಉಷಾಪರಿಣಯ, ಜ್ಞಾನ ಚಿಂತಾಮಣಿ ಮತ್ತು ಕಥಾಸಾಗರ ಸಂಗ್ರಹ ಕೃತಿಗಳನ್ನು ರಚಿಸಿದರು. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ದೇವಾಲಯಗಳನ್ನು ತಿಳಿಸಿ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಹಂಪೆಯ ವಿಜಯವಿಠಲ ದೇವಾಲಯ, ಕೃಷ್ಣಸ್ವಾಮಿ, ಅಜಾರ ರಾಮಸ್ವಾಮಿ, ಪಾಪನಾಥೇಶ್ವರ, ಕಮಲ್ ಮಹಲ್ ಇವು ವಿಜಯನಗರ ಕಾಲದ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ರಚನೆಗಳಾಗಿವೆ. ವಿಜಯನಗರ ಕಾಲದ ವ್ಯಾಪಾರ ತೆರಿಗೆಯಲ್ಲಿದ್ದ 2 ರೀತಿಯ ಸುಂಕಗಳಾವುವು? 1 ಸ್ಥಳಾದಾಯ, ಬೇರೆಡೆಯಿಂದ ತಂದು ಮಾರಾಟ ಮಾಡುವ ವಸ್ತುಗಳ ಮೇಲಿನ ನೆಲಬಾಡಿಗೆಗೆ ಸ್ಥಳಾದಾಯ ಎನ್ನುವರು. 2 ಮಾರ್ಗಾದಾಯ,
ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವ ವಸ್ತುಗಳ ಮೇಲಿನ ಸುಂಕಕ್ಕೆ ಮಾರ್ಗಾದಾಯ ಎನ್ನುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳನ್ನು ಕೊಡಿ. 1. ಕೃಷ್ಣದೇವರಾಯನ ನಂತರ ಬಂದಂತಹ ತುಳುವ ಸಂತತಿಯ ಅರಸರುಗಳ ಅಧ್ಯಕ್ಷತೆ ಕಚ್ಚಾಟ. 2. ಆರಂಭದಿಂದ ಕೊನೆಯವರೆಗಿನ ಬಹುಮನಿ ಮತ್ತು ವಿಜಯನಗರದ ನಡುವಿನ ಘರ್ಷಣೆ. 3. ವಿಜಯನಗರದ ದೊರೆಗಳು ಮಂಡಲಾಧಿಕಾರಿಗಳಿಗೆ ನೀಡಿದ್ದ ಹೆಚ್ಚಿನ ಜವಾಬ್ದಾರಿ, ತರುವಾಯದಲ್ಲಿ ಅವರ ಸರ್ವಾಧಿಕಾರತ್ವ. 4. ಪಶ್ಚಿಮ ಕರಾವಳಿಯಲ್ಲಿ ಪೋರ್ಚುಗೀಸರಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಿದ್ದು, ನಂತರದಲ್ಲಿ ಇವರ ದೌರ್ಬಲ್ಯಗಳನ್ನು ವಿದೇಶಿಯರು ದುರುಪಯೋಗಪಡಿಸಿಕೊಂಡಿದ್ದು. 5. ರಾಯರಾಯನ ಕುಟಿಲ ನೀತಿ, ಶಾಹಿ ಸುಲ್ತಾನರು ಎರಗಲು ಆಹ್ವಾನ. 6. 1565ರ ತಾಳಿಕೋಟೆ ಕದನದಲ್ಲಿ ಘೋರವಾದ ಸೋಲು, ಶಾಹಿ ಸುಲ್ತಾನರ ಬರ್ಬರವಾದ ವಿಜಯನಗರದ ಲೂಟಿ. 7. ಕ್ರಿಸ್ತಶಕ 15 ಮತ್ತು 16ನೇ ಶತಮಾನಗಳಲ್ಲಿ ಶ್ರೀಪಾದರಾಯ, ವ್ಯಾಸರಾಯ, ಪುರಂದರದಾಸ, ಕನಕದಾಸರಂತಹ ಮೆದು ಬೋಧನೆಗಳಿಂದ ಕ್ಷತ್ರಿಯರಲ್ಲಿ ವೀರತನವು ಕ್ಷೀಣಿಸಿದ್ದು. 8. ಅರಬೇಡು ವಂಶದ ಅಸಮರ್ಥ ದೊರೆಗಳ ಕಾಲದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿನ ಪಾಳೆಗಾರರ ಸ್ವತಂತ್ರತೆ. ಮಹಾನವಮಿ ದಿಬ್ಬವನ್ನು ಕುರಿತು ಬರೆಯಿರಿ. ಮಹಾನವಮಿ ದಿಬ್ಬವನ್ನು ಕುರಿತು ಬರೆಯಿರಿ. ವಿಜಯದಶಮಿಯ ದಿನದಿಂದ ವಿಜಯನಗರದ ಅರಸರು ನವರಾತ್ರಿ ಹಬ್ಬವನ್ನು ಮಹಾನವಮಿಯ ದಿವಸ ಸಂಭ್ರಮದಿಂದ ಆಚರಿಸುತ್ತಿದ್ದರು. ಇವುಗಳೊಂದಿಗೆ ಅರಸರ ಸೇನೆ, ಆನೆಗಳು, ಅಶ್ವಗಳು, ಚಿತ್ರಸ್ತಂಭಗಳು, ಮುಂದೆ ಅರಸರ ಮೆರವಣಿಗೆ ಇವೆಲ್ಲವೂ ಇದ್ದು, ಈ ಹಬ್ಬವನ್ನು ನೋಡಲೆಂದು ಬರುವ ಜನತೆಗೆ ಅನುಕೂಲ ಕಲ್ಪಿಸಲು, ಉತ್ಸವ ಹಾಗೂ ಕೇಂದ್ರ ಸ್ಥಾನದಲ್ಲಿ ಜರುಗುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲು ಅನುವಾಗುವಂತೆ ಹಂಪೆಯಲ್ಲಿ ಮಹಾನವಮಿ ದಿಬ್ಬವೆಂಬ ಸುಂದರವಾದ ಬೃಹತ್ ಕಟ್ಟೆಯನ್ನು ಕೃಷ್ಣದೇವರಾಯನು ನಿರ್ಮಿಸಿದನು. ಧಾರ್ಮಿಕತೆಯನ್ನು ಬಿಂಬಿಸುವ ಹಲವು ಸಣ್ಣ ಕುಸರಿ ಕೆತ್ತನೆಗಳ ಚಿತ್ರಗಳನ್ನು ಹೊಂದಿರುವ ಕಂಬಗಳು, ಅಲಂಕಾರವಾದ ಮೇಲ್ಛಾವಣಿಯನ್ನು ಹೊಂದಿರುವ ಇದನ್ನು ಕಲ್ಲು ಗಾರೆಗಳನ್ನು ಬಳಸಿ ನಿರ್ಮಿಸಿರುವುದಾಗಿದೆ. 2ನೇ ದೇವರಾಯನ ಸಾಧನೆಗಳನ್ನು ವಿವರಿಸಿ. 2ನೇ ದೇವರಾಯ 1424ರಿಂದ 1446. ವಿಜಯನಗರದ ಆರಂಭದ ದೊರೆಗಳಲ್ಲಿ ಪ್ರಮುಖನು ಹಾಗೂ ಸಂಗಮ ವಂಶದ ಶ್ರೇಷ್ಠ ದೊರೆಯಾದ 2ನೇ ದೇವರಾಯನು ವೀರ ವಿಜಯನ ಬಳಿಕ ಸಿಂಹಾಸನವನ್ನೇರಿದನು. 2ನೇ ಬುಕ್ಕರಾಯ ಹಾಗೂ ನಾರಾಯಣಾಂಬಿಕೆ ದಂಪತಿಗಳಿಗೆ ಜನಿಸಿದ ಈತನು ಕ್ರಿಯಾಶೀಲ ವ್ಯಕ್ತಿ, ದಿಗ್ವಿಜಯಿ, ಸಾಂಸ್ಕೃತಿಕ ಪರಂಪರೆಯನ್ನು ಬೆಳೆಸಿದ ಅಪೂರ್ವವಾದ ಅರಸನಾಗಿದ್ದನು. ಆಧಾರಗಳು: ಪ್ರೌಢದೇವರಾಯ, ಪ್ರತಾಪದೇವರಾಯ, ಅಭಿನವ ವೀರದೇವರಾಯ ಹೆಸರಿನ ದೇವರಾಯನ ಸೈನಿಕ ಹಾಗೂ ಸಾಂಸ್ಕೃತಿಕ ಸಾಧನೆಗಳನ್ನು ತಿಳಿಯಲು ಚಾಮರಸನ ಪ್ರಭುಲಿಂಗ ಲೀಲೆ ಹಾಗೂ ವಿದೇಶಿಯರಾದ ಇಟಲಿಯ ನಿಕಲೋ ಕಾಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್ನ ವಿವರಣೆಗಳು ಹಾಗೂ ಶ್ರವಣಬೆಳಗೊಳದ 378ನೇ ಶಾಸನ ಇವೆಲ್ಲವೂ ಪ್ರಮುಖ ಆಧಾರಗಳಾಗಿವೆ. ಎದುರಿಸಿದ ಸವಾಲುಗಳು: ಬೇಡರ ಆಂತರಿಕ ದಂಗೆಯನ್ನು, ಒರಿಸ್ಸಾದ ಗಜಪತಿ ದೊರೆಗಳನ್ನು, ಬಹುಮನಿ ಸುಲ್ತಾನರುಗಳನ್ನು, ಅಲ್ಲದೆ ಸಿಮ್ಮಳದ ದೊರೆಗಳನ್ನು ತನ್ನ ಕಾಲಾವಧಿಯಲ್ಲಿ ಎದುರಿಸಬೇಕಾಯಿತು. ಸೈನಿಕ ಸಾಧನೆಗಳು: ಆಂತರಿಕ ದಂಗೆಯ ದಮನ. ಅಧಿಕಾರ ವಹಿಸಿಕೊಂಡ ಪ್ರಾರಂಭದಲ್ಲಿ ಉತ್ತಮ ಸೈನ್ಯವನ್ನು ನಿರ್ಮಿಸಿ ಶ್ರೇಷ್ಠ ವಿದ್ವಾಂಸ ಹಾಗೂ ದಂಡನಾಯಕನಾದ ಲಕ್ಕಣ್ಣ ದಂಡೇಶ ನನ್ನು ನೇಮಿಸಿದ 2ನೇ ದೇವರಾಯನು ಉತ್ತರ ಕರ್ನಾಟಕದ ಅರಗ ಎಂಬಲ್ಲಿ ಬೇಡರು ವಿಜಯನಗರದ ವಿರುದ್ಧ ಎದ್ದ ದಂಗೆಯನ್ನು ಅಡಗಿಸಿ ಸುಭದ್ರತೆಯನ್ನು ತಂದನು. ಒರಿಸ್ಸಾದ ಮೇಲಿನ ವಿಜಯ 1424, 27, 28, 36, 43. ಒರಿಸ್ಸಾದ ಗಜಪತಿ ವಂಶದ 4ನೇ ಬಾಲಾನುದೇವನು ಬೇಲಮಠ ಜೊತೆಗೂಡಿ ರಾಜಮಹೇಂದ್ರಿಯ ಮೇಲೆ ದಾಳಿ ಮಾಡಿ ರೆಡ್ಡಿಗಳನ್ನು ಸೋಲಿಸಿ ಕೊಂಡುವೀಡು ಮತ್ತು ರಾಜಮಹೇಂದ್ರಿಗಳನ್ನು ಆಕ್ರಮಿಸಿದ್ದನ್ನು ಗಮನಿಸಿದ 2ನೇ ದೇವರಾಯನು ಅವರಿಬ್ಬರನ್ನು 1424ರಲ್ಲಿ ಸೋಲಿಸಿ ತನ್ನ ರಾಜ್ಯಕ್ಕೆ ವಿಧೇಯರಾಗಿದ್ದ ರೆಡ್ಡಿ ಅರಸರನ್ನು ಅಲ್ಲಿಗೆ ಪುನಃ ಕೂರಿಸಿದನು. ನಂತರ 1427, 28, 1436, 1443ರಲ್ಲಿ ಅಲ್ಲಿಯ ಗಜಪತಿ ದೊರೆ ಭಾನುಲದೇವನ ನಂತರ ಕಪಿಲೇಂದ್ರನು ಒಲೆಮ ಪಾಳೆಗಾರ ಸಂಗಡದೊಂದಿಗೆ ರೆಡ್ಡಿ ಅರಸರ ಮೇಲೆ ದಾಳಿ ಮಾಡಿದಾಗ ಪುನಃ ದೇವರಾಯನು ಆಗಲೂ ಲಕ್ಕಣ್ಣ ದಂಡನಾಯಕರುಗಳ ನೇತೃತ್ವದಲ್ಲಿ ಸೋಲಿಸಿ ರಕ್ಷಿಸಿದನು. ಬಹುಮನಿ ಸುಲ್ತಾನರೊಂದಿಗೆ ವಿಜಯ 1424, 1435, 36, 1442ರಿಂದ 43. ವಿಧರ್ಮ ರಾಜ್ಯಗಳಾದ ವಿಜಯನಗರ ಮತ್ತು ಬಹುಮನಿಗಳ ನಡುವೆ ಆಗಾಗ್ಗೆ ಘರ್ಷಣೆ ಸಂಭವಿಸುತ್ತಿದ್ದು, 2ನೇ ದೇವರಾಯನ ಕಾಲದಲ್ಲಿ ಬಹುಮನಿಯ ಸುಲ್ತಾನ 1ನೇ ಅಹಮದ್ ಶಾನು ಬೃಹತ್ ಸೇನೆಯೊಂದಿಗೆ ವಿಜಯನಗರದತ್ತ ನಡೆದಾಗ ಬಲಿಷ್ಠವಾದ ಸೈನ್ಯದೊಂದಿಗೆ 2ನೇ ದೇವರಾಯನು 1424ರಲ್ಲಿ ಆತನನ್ನು ಸೋಲಿಸಿದನು. ಸೋತ ಸುಲ್ತಾನ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾಯಿಸಿದನು. 2ನೇ ಬಾರಿ 1435, 36ರಲ್ಲಿ ಸುಲ್ತಾನನಾದ 2ನೇ ಅಲ್ಲಾವುದ್ದೀನನು
ರಾಯಚೂರು ಮತ್ತು ಮೊದಗಲ್ಲುಗಳನ್ನು ಪಡೆಯಲು ಯುದ್ಧ ಸಾರಿದನು. ಎರಡನೇ ದೇವರಾಯನು ದಂಡನಾಯಕರೊಂದಿಗೆ ಹೊರಟು ರಾಯಚೂರು ಕದನದಲ್ಲಿ ಸುಲ್ತಾನರನ್ನು ಸೋಲಿಸಿ ಆತನ ಕನಸನ್ನು ನುಚ್ಚುನೂರು ಮಾಡಿದನು. ಪುನಃ 1442-43ರಲ್ಲಿ ದೇವರಾಯನೇ ಸುಲ್ತಾನರ ಮೇಲೆ ಯುದ್ಧ ಸಾರಿ ರಾಯಚೂರ್ ದೋಅಬ್ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ವಿಜಯನಗರದ ಧ್ವಜವನ್ನು ಹಾರಿಸಿದನು. ಸಿಂಹಳದ ಮೇಲಿನ ವಿಜಯ. ವಿಜಯನಗರದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರೂ ಇವೆರಡರ ಸಂಬಂಧ ತೃಪ್ತಿಕರವಾಗಿರಲಿಲ್ಲ. ದೇವರಾಯನು ಸಿಂಹಳ ದ್ವೀಪವನ್ನು ಪಡೆಯಲು ಲಕ್ಕಣ್ಣ ದಂಡೇಶನನ್ನು ಸೈನ್ಯ ಸಮೇತ ಕಳುಹಿಸಿದನು. ಲಕ್ಕಣ್ಣನು ಅಲ್ಲಿಯ ಅರಸ ಪರಮಾತ್ಮನನ್ನು ಸೋಲಿಸಿ ಅವನಿಂದ ಪೋಗದೆಯನ್ನು ಪಡೆದುದಲ್ಲದೆ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡಿದನು. ಇದರಿಂದ ಕೇರಳದ ಕ್ವಿಲಾನ್, ಮದರಾಸಿನ ಪುಲಿಕಾಟ್, ಬರ್ಮದ ಪೆಗು, ತೆರಾಸಗಳಲ್ಲಿನ ರಾಜರುಗಳು ಕಪ್ಪವನ್ನು ಕೊಡಲು ಒಪ್ಪಿದರು. ಈ ವಿಜಯಗಳಿಂದ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಧರಿಸಿದನು. ಸಾಮ್ರಾಜ್ಯದ ವಿಸ್ತಾರ. ಈ ಎಲ್ಲ ವಿಜಯಗಳಿಂದ ದೇವರಾಯನ ರಾಜ್ಯವು ಕೃಷ್ಣಾ ನದಿಯಿಂದ ಲಂಕೆಯವರೆಗೆ ಹಬ್ಬಿ ಈ ವಿಶಾಲವಾದ ರಾಜ್ಯಕ್ಕೆ ಹಂಪೆಯು ರಾಜಧಾನಿ ಹಾಗೂ ಆಡಳಿತ ಕ್ಷೇತ್ರವಾಗಿತ್ತು. ಸಾಂಸ್ಕೃತಿಕ ಸಾಧನೆ. ಸುಮಾರು 22 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ದೇವರಾಯನು ಸಾಹಸಿ ಅಲ್ಲದೆ ವಿದ್ವಾಂಸ, ಪೋಷಕ, ರಾಜನೀತಿಜ್ಞ, ಕಲಾ ಪೋಷಕನಾಗಿದ್ದು ಧಾರ್ಮಿಕ ಸಹಿಷ್ಣುತಾ ನೀತಿಯನ್ನು ಅನುಸರಿಸಿ ಅಮೋಘ ಕೊಡುಗೆ ನೀಡಿದನು. ಸಾಹಿತ್ಯದ ಕೊಡುಗೆ. ಸಂಗಮ ವಂಶದಲ್ಲೇ ಈತನ ಕಾಲವನ್ನು ಚಿನ್ನದ ಯುಗವೆಂದು ಪರಿಗಣಿಸಿದ್ದು. ದೇವರಾಯನು ವಿದ್ವಾಂಸನಾಗಿದ್ದು ವಿದ್ವಾಂಸರಿಗೆ ಪೋಷಕನಾಗಿದ್ದನು. ಈತನು ಸಂಸ್ಕೃತದಲ್ಲಿ ಮಹಾನಾಟಕ ಸುಧಾನಿಧಿಯನ್ನು ರಚಿಸಿ ಬಾದರಾಯಣನ ಬ್ರಹ್ಮಸ್ತೋತ್ರಗಳಿಗೆ ಭಾಷ್ಯವನ್ನು ರಚಿಸಿದ್ದಾನೆ. ಆಸ್ಥಾನದ ಚಾಮರಸನು ಕನ್ನಡದಲ್ಲಿ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಮಂಜರಿ ಎಂಬ ಗ್ರಂಥವನ್ನು ಬರೆದನು. ತೆಲುಗು ಕವಿ ಶ್ರೀನಾಥನು ತೆಲುಗಿನಲ್ಲಿ ಹರಿವಿಲಾಸಮು ಹಾಗೂ ನೃಷಿಧಮ ಎಂಬ ಕೃತಿಗಳನ್ನು ರಚಿಸಿದರು. ದಂಡನಾಯಕ ಲಕ್ಷ್ಮೀಧರನು ಪಾರ್ಶ್ವನಾಥ ತೀರ್ಥ ಪ್ರಬಂಧ, ಶಿವತತ್ವ ಚೂಡಾಮಣಿ ರಚಿಸಿದರೆ ಪುನೀತರಾಜನು ತೆಲುಗು ಭಾರತ ಮತ್ತು ಭೋಗಿಣಿ ದಂಡಕಮ ಎಂಬ ಕಾವ್ಯಗಳನ್ನು ರಚಿಸಿದನು. ಕಲೆ, ವಾಸ್ತುಶಿಲ್ಪ ಹಾಗೂ ಧರ್ಮ. ಕಲಾಪೋಷಕನಾದ ದೇವರಾಯನು ಹಂಪೆಯಲ್ಲಿ ಅಜರಾರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದನು. ಈತನು ವೈದಿಕ ಮತಾವಲಂಬಿಯಾಗಿದ್ದು ಸರ್ವಧರ್ಮೀಯರನ್ನು ಸಮಾನ ಮನಸ್ಸಿನಿಂದ ಕಾಣುತ್ತಿದ್ದನು. ವ್ಯಕ್ತಿತ್ವ. ಗಜಬೇಟಗಾರ ಎಂಬ ಬಿರುದಾಂಕಿತ ಎರಡನೇ ದೇವರಾಯನ ಆಸ್ಥಾನಕ್ಕೆ 1442ರಲ್ಲಿ ಬಂದ ಪರ್ಷಿಯಾದ ಅಬ್ದುಲ್ ರಜಾಕನು ಹಿಂದೂಸ್ತಾನದಲ್ಲಿ ರಾಯನಿಗಿಂತ ಅಧಿಕ ಶಕ್ತಿವಂತ ರಾಜ ಹುಡುಕಿದರೂ ಸಿಗುವುದಿಲ್ಲ, ಇಲ್ಲಿಯ ಜನ ಸುಖಿಗಳಾಗಿದ್ದು ಎಂಬುದಾಗಿ ಅವನ ವ್ಯಕ್ತಿತ್ವ. ಆಸ್ಥಾನ ವೈಭವವನ್ನು ಹೊಗಳಿದ್ದಾನೆ. ಅಲ್ಲದೆ ಇಟಲಿಯ ನಿಕೊಲೋ ಕಾಂಟಿಯ ಈತನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದನು. ಗಜಬೇಟಗಾರ, ದಕ್ಷಿಣ ಸಮುದ್ರಾಧೀಶ್ವರ, ಹರಿರಾಯ ವಿಭಟ, ಅಭಿನವ ವೀರದೇವರಾಯ, ಸಮುದ್ರಾಧೀಶ್ವರ ಇವೇ ಮೊದಲಾದ ಗೌರವದ ಬಿರುದುಗಳನ್ನು ಧರಿಸಿ ಪ್ರಮುಖನಾಗಿದ್ದನು. ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ತಿಳಿಸಿ. ಕೃಷ್ಣದೇವರಾಯ 1510ರಿಂದ 1529 ತುಳುವ ಸಂತತಿಯ ಪ್ರಮುಖ ಹಾಗೂ ವಿಜಯನಗರದ ಅರಸರುಗಳಲ್ಲಿಯೇ ಪ್ರಮುಖ ದೊರೆಯಾದ ಕೃಷ್ಣದೇವರಾಯನು ವೀರಸಿಂಹನ ಬಳಿಕ 1510 ಜನವರಿ 24ರಂದು ಕರ್ನಾಟಕ ರತ್ನ ಎಂದು ಕರೆಯುವ ವಿಜಯನಗರದ ಸಿಂಹಾಸನವನ್ನೇರಿದನು. ಮಹಾಸೇನಾನಿ, ದಕ್ಷ ಆಡಳಿತಗಾರ, ಘನವಿದ್ವಾಂಸ, ಕಲೆ ಮತ್ತು ಸಾಹಿತ್ಯ ಪೋಷಕನಾಗಿದ್ದು ಕರ್ನಾಟಕ ಇತಿಹಾಸದಲ್ಲಿ ಮಾತ್ರವಲ್ಲದೆ ಭಾರತದ ಇತಿಹಾಸದಲ್ಲಿಯೇ ಶ್ರೇಷ್ಠ ಅರಸನಾಗಿರುವನು. ಆಧಾರಗಳು. ಸುಮಾರು 19 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕೃಷ್ಣದೇವರಾಯನ ಸೈನಿಕ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಸಾಧನೆಗಳನ್ನು, ಅವನ ವ್ಯಕ್ತಿತ್ವ ಇವುಗಳನ್ನು ತಿಳಿಯಲು ಹಂಪೆ ಹಾಗೂ ಗುಂಟೂರಿನ ಶಾಸನಗಳು, ಅಮುಕ್ತ ಮೌಲ್ಯದ ಅಲ್ಲಸಾನಿ ಪೆದ್ದಣ್ಣನ ಮನುಚರಿತಂ, ನಂದಿ ತಿಮ್ಮಣ್ಣನ ಪಾರಿಜಾತ ಪರಾಹರಣಂ, ಕನ್ನಡದ ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ ಹಾಗೂ ವಿದೇಶಿಯರಾದ ಪೋರ್ಚುಗೀಸ್ನ ಡೊಮಿಂಗ್ ಪೊಯೆಸ್ ಬಾರ್ಬೋಸಾ ನ್ಯೂನಿಜರ ಬರವಣಿಗೆಗಳು ಸಹಕಾರಿಯಾಗಿವೆ. ಎದುರಿಸಬೇಕಾದ ಶತ್ರುಗಳು. ಬಹುಮನಿ ಸುಲ್ತಾನರ ಶಾಹಿ ರಾಜ್ಯಗಳಾದ ಬಿಜಾಪುರ, ಗೋಲ್ಕೊಂಡ, ಗುಲ್ಬರ್ಗ, ಬೀದರ್ನ ಸುಲ್ತಾನರುಗಳು, ಉಮ್ಮತ್ತೂರಿನ ಪಾಳೆಗಾರ, ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ವಿರುದ್ಧ ಅಲ್ಲದೆ ಪೋರ್ಚುಗೀಸರು ಹಾಗೂ ಸಿಂಹಳ ಇವರನ್ನೆಲ್ಲ ಎದುರಿಸಿ ರಾಜ್ಯವನ್ನು ರಕ್ಷಿಸಬೇಕಾಯಿತು. ವಿಜಯಗಳು. ಪೋರ್ಚುಗೀಸರೊಂದಿಗೆ ಸಂಬಂಧ. ಈ ವೇಳೆಗಾಗಲೇ ರಾಜಕೀಯದಲ್ಲಿ ತಲೆ ಎತ್ತಿದ ಪೋರ್ಚುಗೀಸರೊಡನೆ ಉತ್ತಮ ಸಂಬಂಧ ವಿರಿಸಿಕೊಂಡ ಕೃಷ್ಣದೇವರಾಯನು ಬಿಜಾಪುರದ ಸುಲ್ತಾನ ಆದಿಲ್ ಶಾನಿಂದ ಗೋವಾವನ್ನು ಕಸಿದುಕೊಂಡು ಕೋಟೆ ಕಟ್ಟಲು ನೆರವು ನೀಡಿದನು. ಅದಕ್ಕೆ ಪ್ರತಿಫಲವಾಗಿ ಪೋರ್ಚುಗೀಸರಿಂದ ಕುದುರೆಗಳನ್ನು ಪಡೆದು ಸೈನ್ಯವನ್ನು ಬಲಪಡಿಸಿದನು. ಉಮ್ಮತ್ತೂರಿನ ಗಂಗರಾಜನ ಮೇಲಿನ ವಿಜಯ. 1510 ತನ್ನ ಸಾಮ್ರಾಜ್ಯದ ವಿರುದ್ಧ ಗಂಗರಾಜನು ದಂಗೆ ಎದ್ದಾಗ ಯುದ್ಧ ಹೂಡಿ ಕೃಷ್ಣದೇವರಾಯನು 1510ರಲ್ಲಿ ಶ್ರೀರಂಗಪಟ್ಟಣ ಹಾಗೂ ಶಿವನ ಸಮುದ್ರಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಉಮ್ಮತ್ತೂರಿನ ಗಂಗರಾಜನು ಮರಣ ಹೊಂದಲಾಗಿ ಉಮ್ಮತ್ತೂರು ಸಹ ವಶವಾಯಿತು.
ಗಂಗರಾಜನ ಪ್ರದೇಶಗಳನ್ನು ಒಂದುಗೂಡಿಸಿ ಶ್ರೀರಂಗಪಟ್ಟಣವನ್ನು ಅದರ ರಾಜಧಾನಿಯನ್ನಾಗಿ ಮಾಡಿ ಅಲ್ಲಿನ ಆಡಳಿತವನ್ನು ಮಾಗಡಿ ಕೆಂಪೇಗೌಡನಿಗೆ ವಹಿಸಿದನು. ಬಹುಮನಿ ಮತ್ತು ಬಿಜಾಪುರದ ಸುಲ್ತಾನರ ಮೇಲಿನ ವಿಜಯ 1512. ಬಹುಮನಿ ಸುಲ್ತಾನ ಮಹಮ್ಮದ್ ಶಾ ಹಾಗೂ ಬಿಜಾಪುರದ ಯೂಸಫ್ ಆದಿಲ್ ಖಾನ್ ಈರ್ವರು ವಿಜಯನಗರದ ಮೇಲೆ ಯುದ್ಧ ಹೂಡಿದಾಗ ಕೃಷ್ಣದೇವರಾಯನು ತನ್ನ ದಂಡನಾಯಕ ತಿಮ್ಮರಸನ ಜೊತೆಗೂಡಿ ದೋಣಿ ಎಂಬಲ್ಲಿ ಸೋಲಿಸಿದ್ದಲ್ಲದೆ ಸೈನ್ಯವು ಓಡಿದಾಗ ಬೆನ್ನತ್ತಿ ಕೋಯಿಲ್ಕೊಂಡದಲ್ಲಿ ಮತ್ತೊಮ್ಮೆ ಸೋಲಿಸಲಾಯಿತು. ಪರಿಣಾಮವಾಗಿ ರಾಯಚೂರು ಮತ್ತು ಕೋವಿಲಕೊಂಡಗಳನ್ನು ವಶಪಡಿಸಿಕೊಂಡನು. ಗುಲ್ಬರ್ಗಾ ಮತ್ತು ಬೀದರ್ ಮೇಲಿನ ವಿಜಯ. ಗುಲ್ಬರ್ಗಾ ಮತ್ತು ಬೀದರ್ಗಳ ಮೇಲೆ ಸೈನ್ಯವನ್ನು ನುಗ್ಗಿಸಿದ ರಾಯನು ತನ್ನ ಅಧೀನಕ್ಕೆ ತೆಗೆದುಕೊಂಡ ಬೀದರಿನ ಮಂತ್ರಿ ಅಮೀರ್ ಬರಿದನಿಂದ ಬಂಧನದಲ್ಲಿದ್ದ ಮಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಪುನಃ ಬಹುಮನಿ ಸುಲ್ತಾನನಾಗಿ ನೇಮಕ ಮಾಡುವ ಮೂಲಕ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಧರಿಸಿದನು. ಒರಿಸ್ಸಾದ ಗಜಪತಿ ವಂಶದ ದೊರೆ ಪ್ರತಾಪರುದ್ರನ ಮೇಲಿನ ದಂಡಯಾತ್ರೆ 1513 1518. ಉದಯಗಿರಿ ಮತ್ತು ಕೊಂಡವೀಡುಗಳನ್ನು ವಶಪಡಿಸಿಕೊಂಡಿದ್ದ ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ಮೇಲೆ ರಾಯನು ತನ್ನ ದಂಡನಾಯಕ ಸಾಳ್ವ ತಿಮ್ಮರಸನೊಂದಿಗೆ 1513ರಲ್ಲಿ ಸೈನ್ಯ ಸಮೇತ ಹೊರಟು ಮಾರ್ಗಮಧ್ಯದ ಉದಯಗಿರಿ, ಕೊಂಡವೀಡು, ಕೊಂಡಪಲ್ಲಿ, ವಿಶಾಖಪಟ್ಟಣ, ವಿಜಯವಾಡಗಳನ್ನು ವಶಪಡಿಸಿಕೊಂಡು ಒರಿಸ್ಸಾದ ರಾಜಧಾನಿ ಕಟಕನ್ನು ವಶಪಡಿಸಿಕೊಂಡು ಅಲ್ಲಿಯೇ ರಾಯನು ಬಿಡಾರ ಹೂಡಿದನು. ಕೃಷ್ಣದೇವರಾಯನ ಪ್ರಾಬಲ್ಯವನ್ನರಿತ ಗಜಪತಿ ದೊರೆ ಪ್ರತಾಪರುದ್ರನು ಏಕಾಏಕಿಯಾಗಿ ರಾಯನ ಮೇಲೆ ಯುದ್ಧಕ್ಕೆ ಬರದ ವಿಳಂಬದ ನೀತಿಯನ್ನು ಅನುಸರಿಸಿ ಆತನ ಜೊತೆ 1518ರಲ್ಲಿ ಶಾಂತಿ ಒಪ್ಪಂದವನ್ನು ಏರ್ಪಡಿಸಿಕೊಂಡು ತನ್ನ ಮಗಳಾದ ಜಗನ್ಮೋಹಿನಿಯನ್ನು ರಾಯನಿಗೆ ದಾರಿ ಎರೆದುಕೊಟ್ಟನು. ಈ ವಿಜಯದಿಂದ ಹಿಂದಿರುಗಿದ ಮಾರ್ಗ ಮಧ್ಯದ ಪೊಟ್ಟೂರಿನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ್ದಲ್ಲದೆ ರಾಜಧಾನಿಯಲ್ಲಿ ಮಹಾನವಮಿ ದಿಬ್ಬವನ್ನು ಕಟ್ಟಿಸಿದನು. ಬಿಜಾಪುರ ಮತ್ತು ಗೋಲ್ಕೊಂಡದ ಮೇಲಿನ ವಿಜಯ 1519. ಒರಿಸ್ಸಾದ ಮೇಲೆ ರಾಯನು ದಂಡಯಾತ್ರೆ ಕೈಗೊಂಡ ಸಮಯದಲ್ಲಿ ಇತ್ತ ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ಹಾಗೂ ಗೋಲ್ಕೊಂಡದ ಕುತುಬ್ ಶಾ ಸುಲ್ತಾನರು ರಾಯಚೂರು, ಗುಲ್ಬರ್ಗಾಗಳನ್ನು ಗೆದ್ದುಕೊಂಡು ವಿಜಯನಗರ ರಾಜ್ಯದ ಮೇಲೆ ಆಕ್ರಮಣ ಮಾಡುವ ಸಂಚನ್ನು ಗಮನಿಸಿದ ರಾಯನು ಸಾಳ್ವ ತಿಮ್ಮರಸನ ನೇತೃತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದನು. ದಂಡನಾಯಕ ತಿಮ್ಮರಸನು 1519 ಮೇ 19ರಂದು ರಾಯಚೂರು ಕದನದಲ್ಲಿ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನನ್ನು ಸೋಲಿಸಿ ರಾಯಚೂರನ್ನು, ನಂತರ ಗೋಲ್ಕೊಂಡ ಸುಲ್ತಾನನ್ನು ಸೋಲಿಸಿ ಗುಲ್ಬರ್ಗಾವನ್ನು ವಶಪಡಿಸಿಕೊಂಡನು. ಸಿಮ್ಮಳದ ಮೇಲಿನ ವಿಜಯ. ಸಿಮ್ಮಳದ ದೊರೆ ವಿಜಯಬಾಹುವಿನ ವಿರುದ್ಧ ದಂಗೆ ಎದ್ದಾಗ ರಾಯನು ಅಲ್ಲಿಗೆ ಹೋಗಿ ಹೋರಾಡಿ ಶತ್ರುಗಳನ್ನು ಅಡಗಿಸಿ ವಿಜಯಬಾಹುವಿನ ಮಗನಾದ ಭುವನೈಕ ಬಾಹುವನ್ನು ಸಿಮ್ಮಳದ ಸಿಂಹಾಸನದ ಮೇಲೆ ಕೂರಿಸಿ ತನ್ನ ವಿಜಯದ ಪತಾಕೆಯನ್ನು ಅಲ್ಲೂ ಮೆರೆಸಿದನು. ಸಾಮ್ರಾಜ್ಯದ ವಿಸ್ತಾರ. ಕೃಷ್ಣದೇವರಾಯನ ಈ ಎಲ್ಲಾ ವಿಜಯಗಳಿಂದ ಅವನ ಸಾಮ್ರಾಜ್ಯವು ಉತ್ತರದ ಕೃಷ್ಣಾ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ, ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ಕಳಿಂಗದವರೆಗೂ ವಿಸ್ತರಿಸಿದ್ದ ಈ ವಿಶಾಲವಾದ ರಾಜ್ಯಕ್ಕೆ ಪ್ರಸ್ತುತ ಬಳ್ಳಾರಿಯಲ್ಲಿನ ಹಂಪೆಯು ರಾಜಧಾನಿ ಹಾಗೂ ಆಡಳಿತ ಕೇಂದ್ರವಾಗಿತ್ತು. ವ್ಯಕ್ತಿತ್ವ. ಕರ್ನಾಟಕ ರಾಜ್ಯ ರಮಾರಮಣ, ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಆಂಧ್ರಭೋಜ ಎಂಬುವುಗಳ ಬಿರುದಾಂಕಿತನಾದ ಕೃಷ್ಣದೇವರಾಯನು ಉದಾರಿಯು ಅತಿಥಿಗಳನ್ನು ಸತ್ಕರಿಸುವ ಗುಣಗಳನ್ನು ಹೊಂದಿದ್ದು, ಸೋತ ಶತ್ರುಗಳನ್ನು ಕೊಲ್ಲದೆ ಕರುಣೆ ತೋರುವ ಕರುಣಾಮಯಿಯಾಗಿ ದಕ್ಷವಾದ ಆಡಳಿತ ಸ್ಥಾಪಿಸಿ ಆಡಳಿತ ಜ್ಞಾನಿ, ಸ್ವತಃ ವಿದ್ವಾಂಸನಾಗಿದ್ದು ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸಿದ್ದಲ್ಲದೆ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿ ಅದರ ಅಭಿವೃದ್ಧಿಗೂ ಕಾರಣನಾದ ಈತನನ್ನು ಫಯಾಜನು ಕೃಷ್ಣದೇವರಾಯ ಪರಿಪೂರ್ಣ ಸಕಲಾಂಗ ದೊರೆ, ಈ ಧರೆಯಲ್ಲಿ ಹುಡುಕಿದರೂ ಸಿಗುವುದು ದುರ್ಬಲ ಎಂದಿದ್ದಾನೆ. ವಿಜಯನಗರವನ್ನು ಕುರಿತು ವಿದೇಶಿಯರ ಪ್ರಶಂಸೆಯನ್ನು ಬರೆಯಿರಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಯಾಂತ್ರಿಕರು, ಪ್ರವಾಸಿಗಳು, ರಾಯಭಾರಿಗಳು, ಅತಿಥಿಗಳು, ರಾಜರುಗಳ ವ್ಯಕ್ತಿತ್ವ, ಜನಜೀವನ, ಸಾಮಾಜಿಕ ರೀತಿ ನೀತಿ, ನಗರದ ಸೌಂದರ್ಯ, ಆಸ್ಥಾನದ ವೈಭವ, ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಹೋರಾಟಗಳು ಇವೆಲ್ಲವನ್ನು ತಾವು ನೋಡಿದ್ದನ್ನು, ಕೇಳಿದ್ದನ್ನು ತಮ್ಮ ದಿನಚರಿಗಳಲ್ಲಿ ಪ್ರಬಂಧಗಳಲ್ಲಿ ವರ್ಣಿಸಿದ್ದಾರೆ. 1. ಇಟಲಿಯ ನಿಕೊಲೋ ಕಾಂಟಿ 1420. ಸಂಗಮ ದೊರೆ. 1ನೇ ದೇವರಾಯನ ವಿಜಯನಗರಕ್ಕೆ ಮೊದಲಿಗೆ ಭೇಟಿ ನೀಡಿದ ನಿಕೊಲೋ ಕಾಂಟಿಯು ವೆನಿಸಿಯಾದವನು. ಈತನು ತನ್ನ ಪತ್ನಿಯಿಂದ 1420ರಲ್ಲಿ ಸಂಗಮ ದೊರೆ 1ನೇ ದೇವರಾಯನ ಕಾಲದಲ್ಲಿ ಭೇಟಿ ನೀಡಿ ತನ್ನ ದಿನಚರಿಗಳಲ್ಲಿ ಇಲ್ಲಿಯ ನಗರದ ಸೌಂದರ್ಯ, ಆಸ್ಥಾನ ವೈಭವ ಇತ್ಯಾದಿಗಳನ್ನು ಮುಕ್ತ ಕಂಠದಿಂದ ಸ್ಮರಿಸಿದ್ದಾನೆ. ಮಧ್ಯಕಾಲೀನದಲ್ಲಿನ ವಿಜಯನಗರವು ಒಂದು ಭವ್ಯ ಭಾರಿ ನಗರವಾದ ಇದು ಕಡಿದಾದ ಬೆಟ್ಟಗಳ ಹತ್ತಿರದಲ್ಲಿ ನೆಲೆಸಿದೆ. ಈ ನಗರದ ಸುತ್ತಳತೆ 60 ಮೈಲಿಗಳು. ನಗರದ ಸುತ್ತಲೂ ಎತ್ತರವಾದ ಕೋಟೆಗಳು ಪರ್ವತಗಳಷ್ಟು ಎತ್ತರವಾಗಿದ್ದು ಅವುಗಳ ಬುಡದಲ್ಲಿ ಅಲ್ಲಲ್ಲಿ ಕಣಿವೆಗಳಿವೆ. ಈ ನಗರವನ್ನು ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣರಾದ 90,000 ಸೈನಿಕರು ಸುತ್ತಿದ್ದಾರೆ. ಇಲ್ಲಿಯ ರಾಜನು ಭಾರತ ದೇಶದ ಇತರೆ ರಾಜರಿಗಿಂತಲೂ ಬಲಾಢ್ಯನಾಗಿದ್ದಾನೆ. ಇವನಿಗೆ 12,000 ಹೆಂಡತಿಯರು. ದೊರೆಯು ಎಲ್ಲಿಗೆ ಹೋದರೂ 4,000 ಪತ್ನಿಯರು ಅವನ ಸಂಗಡ
ಹೋಗುತ್ತಿದ್ದರೆಂದು ಮತ್ತು ಅವರನ್ನು ರಾಜನ ಸೇವೆಗೆ ನೇಮಿಸಲಾಗಿತ್ತೆಂದು ತಿಳಿಸಿದ್ದಾರೆ. ಅಲ್ಲದೆ ಮಹಾನವಮಿ, ದೀಪಾವಳಿ ಮತ್ತು ಯುಗಾದಿ ಹಬ್ಬಗಳನ್ನು ಆಚರಿಸಲಾಗಿತ್ತೆಂದು ತಿಳಿಸಿದ್ದಾರೆ. ಪರ್ಷಿಯಾದ ಅಬ್ದುಲ್ ರಜಾಕ್ 1422 ಎರಡನೇ ದೇವರಾಯ. ಪರ್ಷಿಯಾದ ಅಸಕಾನನ ರಾಯಭಾರಿಯಾಗಿ ಎರಡನೇ ದೇವರಾಯನ ಕಾಲದಲ್ಲಿ ಬಂದ ಅಬ್ದುಲ್ ರಜಾಕನು ತನ್ನ ಅನುಭವಗಳನ್ನು ಅಸ್ ಸೈದನ ಎಂಬ ಗ್ರಂಥದಲ್ಲಿ ಹೊಗಳಿದ್ದಾನೆ. ವಿಜಯನಗರವು ಬಹಳ ಜನಭರಿತವಾದ ದೊಡ್ಡ ಪಟ್ಟಣ. ಇಲ್ಲಿಯ ರಾಜಖ್ಯಾತಿಯಲ್ಲೂ ಪ್ರಭಾವದಲ್ಲೂ ಅಸಾಮಾನ್ಯನು. ಈತನ ಸಾಮ್ರಾಜ್ಯವು ಕೃಷ್ಣೆಯಿಂದ ಲಂಕೆಯವರೆಗೆ, ಬಂಗಾಳದಿಂದ ಮಲಬಾರಿನವರೆಗೂ ವ್ಯಾಪಿಸಿದೆ. ಇಲ್ಲಿ ದೈತ್ಯ ಬೆಟ್ಟಾಕಾರದ ಆನೆಗಳು ಸಹಸ್ರಾರು ಆದರೂ ನೋಡಬಹುದು. ರಾಜನ ಮಹಾಸೈನ್ಯದಲ್ಲಿ ಲಕ್ಷದಷ್ಟು ಯೋಧರಿದ್ದು ಇಂತಹ ಇನ್ನೊಂದು ನಗರವನ್ನು ಕಂಡಿಲ್ಲ. ಇದಕ್ಕೆ ಸಮನಾದ ನಗರ ಜಗತ್ತಿನಲ್ಲಿ ಇದೆ ಎಂಬ ಸಂಗತಿಯನ್ನು ಕಿವಿ ಕೇಳಿಲ್ಲ ಎಂದು ವರ್ಣಿಸಿದ್ದಾನೆ. ಅಂಗಡಿ ಬೀದಿಗಳು ಬಹು ಉದ್ದವಾಗಿಯೂ ಅಗಲವಾಗಿಯೂ ಇದ್ದು ಬೇರೆ ಬೇರೆ ಸರಕಿಗೆ ಮೀಸಲಾದ ವರ್ತಕರ ಅಂಗಡಿಗಳು ಪ್ರತ್ಯಕ್ಷವಾಗಿದೆ. ರತ್ನಪಡಿ ವ್ಯಾಪಾರಿಗಳು ಅಂಗಡಿ ಬೀದಿಯಲ್ಲಿ ಬಹಿರಂಗವಾಗಿ ವಜ್ರ ವೈಡೂರ್ಯಗಳು ಮತ್ತು ರತ್ನಗಳನ್ನು ಮಾರುತ್ತಿದ್ದರು. ಇಲ್ಲಿಯವರೆಗೆ ಹೂವೆಂದರೆ ಪ್ರಾಣ. ಗುಲಾಬಿ ಹೂಗಳು ರಾಶಿ ರಾಶಿಯಾಗಿ ಮಾರಾಟವಾಗುತ್ತದೆ. ಎಲ್ಲೆಲ್ಲಿಯೂ ಈ ಹೂಗಳ ನೋಟವೇ ನೋಟ. ಈ ಜನ ಹೂವಿಲ್ಲದೆ ಬದುಕಿರಲಾರರೋ ಏನೋ. ರಷ್ಯಾದ ನಿಕಿಟಿನ್ ವಿರೂಪಾಕ್ಷ 1470. ರಷ್ಯಾದ ಪ್ರವಾಸಿಗನಾದ ನಿಕಿಟಿನ್ ಸಂಗಮ್ ವಂಶದ ಕೊನೆಯ ದೊರೆಯಾದ ವಿರೂಪಾಕ್ಷನ ಕಾಲದಲ್ಲಿ ಕ್ರಿಸ್ತಶಕ 1470ರಲ್ಲಿ ವಿಜಯನಗರಕ್ಕೆ ಬಂದಿದ್ದನು. ತುಂಗಭದ್ರಾ ನದಿಯ ದಡದಲ್ಲಿ ಬಹುಮನಿ ವಿಜಯನಗರಗಳಿಗೆ ಯುದ್ಧ ನಡೆದು 1 ಲಕ್ಷಗಳು ಮತ್ತು 50,000 ಕುದುರೆಗಳು ಆ ಯುದ್ಧದಲ್ಲಿದ್ದವೆಂದು ವಿಜಯನಗರದ ಸೈನ್ಯದ ಬಲವನ್ನು ಹೇಳಿದ್ದಾನೆ. ಹಿಂದೂ ರಾಜನು ಬಹಳ ಪ್ರಬಲನಾಗಿದ್ದು ದೊಡ್ಡ ಸೈನ್ಯವನ್ನೂರಿಸಿ ವಿಜಯನಗರದ ಬೆಟ್ಟದಲ್ಲಿ ವಾಸವಾಗಿದ್ದನು. ಈ ವಿಶಾಲವಾದ ನಗರವು 3 ಕೋಟೆಗಳಿಂದ ಸುತ್ತುವರಿಯಲ್ಪಟ್ಟಿತು. ಕಣಿವೆ ದಟ್ಟವಾದ ಕಾಡು ಮತ್ತು ನದಿಗಳಿಂದ ಕೂಡಿತ್ತು. ಬೆಟ್ಟಗಳು ಎತ್ತರವಿದ್ದಂತೆ ಕೆಳಗೆ ಕಮರಿಗಳು ದೊಡ್ಡದಾಗುತ್ತಾ ನಗರವು ಅಭೇದ್ಯವಾಗಿದೆ ಎಂದು ವರ್ಣಿಸಿದ್ದಾನೆ. ಪೋರ್ಚುಗಲಿನ ಬಾರ್ಬೋಸ ಕೃಷ್ಣದೇವರಾಯ 1516. ರಾಜಸಿಂಹನು ಯಾವಾಗಲೂ ಅಲ್ಲಿಯೇ ವಾಸಿಸುತ್ತಿದ್ದು ಸುಂದರವಾದ ವಿಶಾಲವಾದ ಅರಮನೆಗಳನ್ನು ಅನೇಕ ಆಸ್ಥಾನಗಳನ್ನು ಹೊಂದಿದ್ದರು. ಶ್ರೀಮಂತರು ಭವ್ಯ ಮಂದಿರಗಳಲ್ಲಿ, ಬಡವರು ಹುಲ್ಲಿನ ಚಾವಣಿಗಳಲ್ಲಿ ವಾಸಿಸುತ್ತಿದ್ದರು. ಎಲ್ಲಾ ಧರ್ಮದ ಜನ ಇದ್ದರು. ಅರಮನೆಯ ಬಾಗಿಲಿನಲ್ಲಿ ಯಾವಾಗಲೂ ಕಾದಿರುತ್ತಿದ್ದ ಹೆಂಗಳೆಯರು ರಾಜನ ಸೇವೆಯನ್ನು ಮಾಡುತ್ತಿದ್ದರು. ಇವರನ್ನು ರಾಜನ ಗೃಹ ಕೃತ್ಯಕ್ಕಾಗಿ ನೇಮಿಸಲಾಗಿತ್ತು. ಅವರ ಅರಮನೆಯಲ್ಲಿಯೇ ಒಳ್ಳೆಯ ಕೊಠಡಿಗಳಲ್ಲಿ ವಾಸಿಸುತ್ತಿದ್ದರು. ಪೋರ್ಚುಗಲಿನ ಡೊಮಿಂಗ್ ಪಯಸ್ ಕೃಷ್ಣದೇವರಾಯ 1520. ಪೋರ್ಚುಗಲ್ನ ಪ್ರವಾಸಿಗನಾದ ಡೊಮಿಂಗ್ ಪಯಸನು ಕ್ರಿಸ್ತಶಕ 1520ರಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿ ತಾನು ಕಂಡಿದ್ದನ್ನು, ದೊರೆಯ ವ್ಯಕ್ತಿತ್ವ, ನಗರದ ವೈಭವ ಮೊದಲಾದವುಗಳನ್ನು ತನ್ನ ಕೃತಿಯಾದ ಕೃತಿಕ್ ರೋಸರಿ ಈಸ್ ಡಿವಿಸ್ನ ಎಂಬುದರಲ್ಲಿ ಶ್ಲಾಘಿಸಿದ್ದಾನೆ. ಸಾಧಾರಣ ಎತ್ತರದ, ಸೌಮ್ಯ ವರ್ಣದ, ನೀಳಾಕಾರದ ಸುಂದರನಾಗಿದ್ದನು. ಮುಖದ ಮೇಲೆ ಸಿಡುಬಿನ ಕಲೆಗಳಿದ್ದವು. ಹರಿಭಯಂಕರ, ಪರಮಶ್ರೇಷ್ಠ, ಸಾರ್ವಭೌಮನು, ನಯನ ಮನೋಹರನು, ಮಂದಸ್ಥಿಮಿತ, ಮದನ ಸುಂದರನೂ ಆಗಿದ್ದನು. ವಿದೇಶಿಯರನ್ನು ಹಿಡಿತದಿಂದ ಬರಮಾಡಿಕೊಂಡು ಸತ್ಕರಿಸಿ ಗೌರವಿಸಿ ಆಧಾರದಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸುವ ಸೌಜನ್ಯದ ವ್ಯಕ್ತಿಯಾಗಿದ್ದನು. ಈತನು ಆಡಳಿತ ನಿಪುಣ, ಸಂಘಟನಾ ಚತುರ, ನ್ಯಾಯಧುರಂಧರನೂ ಆಗಿದ್ದು ನಿತ್ಯ ಅಂಗಸಾಧನೆ, ಕುದುರೆ ಸವಾರಿ, ಕತ್ತಿವರಸೆ ಮೊದಲಾದ ಸಾಧನೆಗಳನ್ನು ಮಾಡಿ ದೃಢನಾಂಗನೆನಿಸಿ ಅತ್ಯಂತ ದೇಹದಾಢ್ಯತೆಗೆ ಹೆಸರಾಗಿದ್ದನೆಂದಿದ್ದಾನೆ. ಪೋರ್ಚುಗಲಿನ ನೋರಿಚ್ 1536. ಅಚ್ಯುತರಾಯ ತುಳುವ ಸಂತತಿಯ ಅರಸನಾದ ಅಚ್ಯುತರಾಯನ ಕಾಲದಲ್ಲಿ ಪೋರ್ಚುಗಲಿನ ಪ್ರವಾಸಿಯಾದ ನ್ಯೂನಿಚ್ಚನು ವಿಜಯನಗರಕ್ಕೆ ಭೇಟಿ ನೀಡಿ ಅಂದಿನ ಸ್ಥಿತಿಯನ್ನು ತಿಳಿಸಿದ್ದಾನೆ. ಈತನು ಬರೆದ ಚರಿತ್ರೆಯಲ್ಲಿ 23 ಅಧ್ಯಾಯಗಳಿವೆ. ಇದರ 4 ಅಧ್ಯಾಯಗಳು ಸಂಗಮ ಸಂತತಿಗಳು, 14 ಅಧ್ಯಾಯಗಳು ಜೀವನ ಮತ್ತು ಸಾಧನೆಗಳಿಗೂ, ಉಳಿದ ಅಧ್ಯಾಯಗಳು ಈತನ ಚರಿತ್ರೆಯ ಡಕ್ಕನಿನ ಮೇಲೆ ತುಘಲಕ್ನ ದಾಳಿ, ಕಂಪಿಲಿಯ ಆಕ್ರಮಣದ, ಅಲ್ಲಿಯ ದೊರೆಯ ಮರಣ, ರಾಜನ ಹತ್ತಿರದ ಸಂಬಂಧಿಗಳ 6 ಜನರ ಬಂಧನ, ವಿಜಯನಗರದ ಹೊಸ ಪಟ್ಟಣದ ನಿರ್ಮಾಣ ಮತ್ತು ನರಸಿಂಹನ ದುರಾಕ್ರಮಣದ ನೀತಿಗಳನ್ನು ಬರೆದಿದ್ದಾನೆ. ಪೋರ್ಚುಗಲಿನ ಫ್ರೆಡರಿಕ್ ಸೀಸರ್ ವೇಮಸ್ ಫೆರ್ನಿಯೋ ಬರ್ದಸ್ 1542ರಿಂದ 1570. ಸದಾಶಿವರಾಯ ಇವರುಗಳು ತುಳುವ ಸಂತತಿಯ ಕೊನೆಯ ದೊರೆ. ಸದಾಶಿವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟು ರಾಮರಾಯನ ವ್ಯಕ್ತಿತ್ವ, ಅವನ 2 ಮುಸ್ಲಿಂ ದಳಪತಿಗಳು ತಮ್ಮ ಸಂಗಡಿಗರೊಂದಿಗೆ ಬಹುಮನಿ ಶಾಹಿ ಸುಲ್ತಾನರ ಜೊತೆ ಸೇರಿದ್ದನ್ನು, ರಾಜಧಾನಿಯ ಭವ್ಯ ಸಂಪತ್ತನ್ನು ಕಾಡು ಕುರುಬರು, ಲಂಬಾಣಿಗಳು ಲೂಟಿ ಮಾಡಿದ್ದನ್ನು ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.